ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಾವು ಸಾಮಾನ್ಯವಾಗಿ ಕೇಳೋದು ದೊಡ್ಡವ್ರ ಬಾಯಲ್ಲಿ ಭಯ ಭಕ್ತಿ ಇರಬೇಕು. ಅವನಿಗೆ ನೋಡಿ ಭಯ ಭಕ್ತಿನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಭಯ ಇಲ್ಲ ಅಂತಂದರೆ ಮಕ್ಕಳು ಬುದ್ಧಿ ಕಲಿಯೋದು ಹೇಗೆ ಅಂತ ಭಯ ಹಿಡಿಸೋದ್ರ ಮೂಲಕ ಅನೇಕ ಜನ ಪೇರೆಂಟ್ಸು ಮತ್ತು ಟೀಚರ್ಸು ಮಕ್ಕಳಿಗೆ ನಾನಾ ರೀತಿಯಲ್ಲಿ ಬೆದರಿಸ್ತಾ ಇರ್ತಾರೆ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಭಯದಿಂದ ಅವರಿಗೆ ಬುದ್ಧಿ ಕಲಿಸಲು ಅಥವಾ ತಮ್ಮ ಅಧೀನಕ್ಕೆ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಅದು ಆ ಹೊತ್ತಿನ ಅಲ್ಪಕಾಲದ ವಿಧೇಯತೆ ಅಷ್ಟೇ ಆಗಿರುತ್ತದೆ. ಆ ಹೊತ್ತಿಗೆ ಅವರು ಅಧೀನವಾಗಿರ್ತಾರೆ, ಕಂಟ್ರೋಲ್ನಲ್ಲಿ ಇರ್ತಾರೆ, ಹೇಳಿದ ಮಾತು ಕೇಳ್ತಾರೆ. ಆದರೆ ನೆನಪಿಡಿ, ಮಕ್ಕಳ ದೀರ್ಘಕಾಲದ ಬೆಳವಣಿಗೆಗೆ, ಅವರ ಭವಿಷ್ಯಕ್ಕೆ ಮತ್ತು ಭವಿಷ್ಯದ ಮಾನಸಿಕ ಆರೋಗ್ಯಕ್ಕೆ ಸಮಸ್ಯೆ ಆಗೋದು ಮಾತ್ರ ಅಲ್ಲದೆ ಈ ವಯಸ್ಕರ ಪ್ರಪಂಚವನ್ನು ಅವರು ಅಪನಂಬಿಕೆಯಿಂದ ನೋಡೋಂಗಾಗತ್ತೆ. ಸಾಮಾನ್ಯವಾಗಿ ಈ ಪೋಷಕರು ತಮ್ಮ ಮೇಲೆ ತಮ್ಮ ಪೋಷಕರಿಂದ ಆಗಿರುವಂತಹ ಪ್ರಭಾವಗಳನ್ನು ತಮ್ಮ ಮಕ್ಕಳನ್ನು ನೋಡಿಕೊಳ್ಳೋದ್ರಲ್ಲೂ ಕೂಡ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅವರಿಗೆ ಅಗತ್ಯದ ಮತ್ತು ಲೌಕಿಕ ವಸ್ತುಗಳನ್ನು ಕೊಡಿಸೋದ್ರಲ್ಲಿ ವ್ಯತ್ಯಾಸಗಳಿದ್ದರೂ ಮಕ್ಕಳನ್ನು ನೋಡಿಕೊಳ್ಳುವ ಮತ್ತು ಅವರೊಂದಿಗೆ ವರ್ತಿಸುವ ಮತ್ತು ನಿರೀಕ್ಷಿಸುವ ವಿಷಯದಲ್ಲಿ ಅವ್ರಿಗೇ ತಿಳಿದೇ ಇರೋಂಗೆ ಈ ಹಳೆಯ ಮಾದರಿಗಳನ್ನು, ಈ ಓಲ್ಡ್ ಮಾಡೆಲ್ನೇ ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಪೇರೆಂಟ್ಸು ಅವ್ರನ್ನ ಹೆದರಿಸಿರ್ತಾರಲ್ಲ, ಅದೇ ರೀತಿಯಲ್ಲಿ ತಮ್ಮ ಮಕ್ಕಳಿಗೂ ಹೆದರಿಸ್ತಾ ಇರ್ತಾರೆ. ಸಾಲದಕ್ಕೆ ಅವತ್ತು ಚೆನ್ನಾಗಿ ಬೈದು ಹೊಡೆದಿರೋದ್ರಿಂದ ನಾವು ಇಷ್ಟರ ಮಟ್ಟಿಗೆ ಚೆನ್ನಾಗಿರೋದು ಅಂತಲೂ ಭಾವಿಸಿರ್ತಾರೆ. ಹಾಗಾಗಿಯೇ ತಮ್ಮ ಮಕ್ಕಳನ್ನು ಕೂಡ ತಮ್ಮ ಭಯದಲ್ಲಿ ಇಟ್ಕೊಳ್ಳೋ ಅಗತ್ಯ ಇದೆ ಅಂತ ಅನ್ನೋದು ಅವ್ರದ್ದೊಂದು ಲಾಜಿಕ್ಕು. ಆದರೆ ಪೀಳಿಗೆಯಿಂದ ಪೀಳಿಗೆಗೆ, ಅಂದರೆ ಜನ್ರೇಷನ್ ಟು ಜನ್ರೇಷನ್ಗೆ ಈ ಬದಲಾಗ್ತಿರೋ ಸಂದರ್ಭದಲ್ಲಿ ಈ ಸೋಷಿಯಲ್ ಆ್ಯಂಡ್ ಫ್ಯಾಮಿಲಿ ಎನ್ವೈರ್ನ್ಮೆಂಟ್ಗಳು ಕೂಡ ಬದಲಾಗ್ತಾ ಇರ್ತದೆ. ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿಗಳ ಇನ್ಫ್ಲೂಯೆನ್ಸ್ಗಳು ವ್ಯಕ್ತಿಯ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಫಾರ್ಮ್ ಮಾಡ್ತದೆ. ಇದರದ್ದು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಬೇರೆ ಬೇರೆ ಕಾಲಘಟ್ಟದಲ್ಲಿ, ಅಂದರೆ ಬೇರೆ ಬೇರೆ ಟೈಮ್ ಲೈನಲ್ಲಿ ಬೇರೆ ಬೇರೆ ಜನರೇಷನ್ಗಳನ್ನ ನಡೆಸ್ಕೊಳ್ಳೋ ರೀತಿ ಹೇಗೆ ಬದಲಾಗ್ತದೆಯೋ ಅದು ಬದಲಾಗ್ತಾ ಇರಬೇಕು. ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ಈಗ ಕಾಲ ಕೆಟ್ಟೋಯ್ತು ಅಂತ ಗೊಣಗ್ತಾರಲ್ಲ ಅಥವಾ ಗೋಳಿಡ್ತಾರಲ್ಲ ಆ ಹಿರಿಯರು, ಅವರು ತಿಳ್ಕೊಳ್ಬೇಕಾಗಿರೋದು ಹೇಗೆ ಏನು ಅಂತಂದರೆ ಕಾಲ ಬದಲಾಗಿದೆ, ಮುಂದುವರಿದಿದೆ ಮತ್ತು ಆವಿಷ್ಕಾರಗಳಿಗೆ ತೆರೆದುಕೊಂಡಿದೆ ಅಂತ ಅನ್ನೋದು. ಕಾಲ ಬದಲಾದಂತೆ, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಬದಲಾದಂತೆ, ಅದು ಅಪ್ಡೇಟ್ ಆಗ್ತಿದ್ದಂತೆಯೇ, ಅಪ್ಗ್ರೇಡ್ ಆಗ್ತಿದ್ದಂಗೆ ಮೈಂಡ್ಸೆಟ್ ಕೂಡ ಬದಲಾಗ್ತದೆ. ಹಾಗಾಗಿಯೇ ಮಕ್ಕಳಲ್ಲಿಯೂ ಕೂಡ ಅವರು ಬಿಹೇವ್ ಮಾಡುವ ಮತ್ತು ರಿಯಾಕ್ಟ್ ಮಾಡುವ ಮತ್ತು ಸ್ಪಂದಿಸುವ ವಿಷಯದಲ್ಲೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಅದನ್ನು ಹಿರಿಯರು ತಾವು ಮಕ್ಕಳಾಗಿದ್ದ ಸಮಯದಲ್ಲಿ ತಮ್ಮ ವರ್ತನೆಯ ಮಾನದಂಡದಿಂದ ಇವತ್ತಿನ ಮಕ್ಕಳನ್ನು ಅಳೆಯುವ ಪ್ರಯತ್ನ ಮಾಡಬಾರ್ದು. ಅದರ ಅಗತ್ಯವೂ ಕೂಡ ಇಲ್ಲ. ಹಾಗಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬೇಸಿಕ್ ಒಂದು ಶುಚಿತ್ವದ ಜಾಗೃತಿ ರೀತಿಯಲ್ಲಿಯೇ ತಿಳುವಳಿಕೆ ನೀಡುವಂತೆ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತು ಮಕ್ಕಳ ಮನಸ್ಸಿನ ರಚನೆಯ ಬಗ್ಗೆಯೂ ಕೂಡ ಸಾಮಾನ್ಯ ಅರಿವು ಇರಬೇಕು. ಈಗ ಚೈಲ್ಡ್ ಸೈಕಾಲಜಿ ಮತ್ತು ಡೆವಲಪ್ಮೆಂಟಲ್ ಸೈಕಾಲಜಿ ಈ ಅರಿವು ಇರುವವರು ತಮ್ಮ ವಿಷಯಗಳನ್ನೆಲ್ಲ ಹಂಚಿಕೊಂಡಾಗ ಅದನ್ನು ಗಮನ ಕೊಟ್ಟು ಕೇಳಬೇಕು. ಚೈಲ್ಡ್ ಸೈಕಾಲಜಿ ಆ್ಯಂಡ್ ಡೆವಲಪ್ಮೆಂಟಲ್ ಸೈಕಾಲಜಿ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಈಗ ನಮಗೆ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ಗಂಭೀರವಾಗಿ ಗಮನಿಸಬೇಕು. ಈ ಪೇರೆಂಟ್ಸು ಮತ್ತು ಟೀಚರ್ಸು ಮಕ್ಕಳಿಗೆ ಜಾಗೃತಿ ಮತ್ತು ಅರಿವನ್ನು ಉಂಟು ಮಾಡುವ ವಿಷಯದಲ್ಲಿ ಈ ಚೈಲ್ಡ್ ಸೈಕಾಲಜಿ ಮತ್ತು ಡೆವಲಪ್ಮೆಂಟಲ್ ಸೈಕಾಲಜಿ ದೃಷ್ಟಿಕೋನದಿಂದಲೇ ಹೇಗೆ ಹೇಳಬೇಕು ಅವರಿಗೆ ಅನ್ನೋದನ್ನು ತಿಳ್ಕೊಬೇಕು, ಹೇಗೆ ನಡ್ಕೊಳ್ಬೇಕು ಅವರ ಜೊತೆಗೆ ಅಂತ ತಮ್ಮ ನರೇಟಿವ್ಸ್ನ ರೂಢಿಸ್ಕೊಳ್ಬೇಕು. ಆವಾಗ ತಮ್ಮ ಮಾತಾಡುವ ರೀತಿ, ಮಕ್ಕಳ ಜೊತೆಗೆ ಹೆಂಗೆ ಮಾತಾಡ್ತೀವಿ, ಅವ್ರ ಜೊತೆಯಲ್ಲಿ ಹೆಂಗೆ ನಡ್ಕೊಳ್ತೀವಿ, ಅವರಿಗೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅವರಿಗೆ
ಎಂತಹ ಸೆನ್ಸಿಟಿವಿಟಿಯನ್ನು ಕೊಡ್ತದೆ ಅನ್ನೋದು ಗೊತ್ತಾಗ್ತದೆ. ಮಕ್ಕಳ ಮನಸ್ಸಿನ ಶಕ್ತಿಯನ್ನು ದೃಢಗೊಳಿಸಲಿಕ್ಕೆ, ಅವರನ್ನು ಸಂವೇದನಶೀಲರಾಗಿ ಮಾಡಲಿಕ್ಕೆ ನಮಗೆ ಈ ಎಚ್ಚರಿಕೆ ಇರಬೇಕು. ಭಯದ ಮೂಲಕ ಬುದ್ಧಿ ಕಲಿಸುವ ಆಲೋಚನೆಯನ್ನು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾತಕ್ಕಪ್ಪ ಕೈ ಬಿಡಬೇಕು ಅಂತಂದರೆ, ಮಕ್ಕಳು ಪ್ರತಿಯೊಂದನ್ನು ಅಕ್ಷರಶಃ ತಗೊಳ್ತಾರೆ. ಅವರು ಕಾಣುವ ದೃಶ್ಯ ಮತ್ತು ಕೇಳುವ ಮಾತುಗಳ ಆಚೆಗೆ ಆಲೋಚನೆ ಮಾಡೋ ಎಬಿಲಿಟಿ, ಸಾಮರ್ಥ್ಯ ಅವರಿಗಿನ್ನೂ ಬಂದಿರೋದಿಲ್ಲ. ಹಾಗಾಗಿ ನೀನು ಹಠ ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಅನ್ನೋದು, ಪೊಲೀಸರಿಗೆ ಕೊಟ್ಟುಬಿಡ್ತೀನಿ ಅಂತ ಹೆದರಿಸೋದು, ಅಥವಾ ಗುಮ್ಮ ಬಂದು ನಿನ್ನ ಎತ್ಕೊಂಡು ಹೋಗುತ್ತೆ ಅಂತ ಹೆದರಿಸೋದು, ಇವೆಲ್ಲ ಮಾಡ್ತಾರಲ್ಲ, ಅವರ ಸೂಕ್ಷ್ಮವಾದ ಒಳ ಮನಸ್ಸಿನಲ್ಲಿ ಆಂಗ್ಸೈಟಿನ ಕ್ರಿಯೇಟ್ ಮಾಡ್ತದೆ, ಭಯನ ಉಂಟು ಮಾಡ್ತದೆ ಹೊರತು, ಇದೊಂದು ಮೆಟಾಫರು, ಅವರು ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದಾರೆ, ಅದು ಅವರು ಯೋಚನೆ ಮಾಡೋದಿಲ್ಲ. ಅವರ ಹಸಿ ಗೋಡೆಯಲ್ಲಿ ಹರಳು ನೆಟ್ಟಂತೆ ಆಗ್ತದೆ. ಅವರ ಮನಸ್ಸು ಖಾಲಿ ಸ್ಲೇಟು. ಭಯ ಅಂತ ಅನ್ನುವುದು ವೈಚಾರಿಕವಾಗಿ ಆಲೋಚಿಸುವುದಕ್ಕೆ ಬಿಡುವುದಿಲ್ಲ. ಅದನ್ನು ನೆನಪಿಡಿ. ಭಯ ಆಂಗ್ಸೈಟಿಯನ್ನು ಉಂಟು ಮಾಡ್ತದೆ, ಆ್ಯಂಕ್ಷಿಯಸ್ ಆಗಿರೋಂಗೆ ಮಾಡ್ತದೆ, ಆತಂಕ ತಳಮಳನ ಉಂಟು ಮಾಡ್ತದೆ ಹೊರತು ರ್ಯಾಡಿಕಲ್ ಆಗಿ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ಈಗ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಎಲ್ಲ ಇದೆಯಲ್ಲ, ಮೌಢ್ಯಾಚರಣೆಗಳು ಕೂಡ ಇದೇ ವಿಭಾಗಕ್ಕೆ ಸೇರ್ತದೆ. ಯಾವುದೇ ರೀತಿಯಲ್ಲಿ ಕೃತಕವಾಗಿ ಹುಟ್ಟಿಸುವ ಭಯವು ನಮ್ಮಲ್ಲಿ ಸ್ವಾಭಾವಿಕವಾಗಿರುವ ಮತ್ತು ಸಾಮರ್ಥ್ಯವೂ ಆಗಿರುವ ಕುತೂಹಲವನ್ನು ನಾಶ ಮಾಡ್ತದೆ. ನಮ್ಮಲ್ಲಿ ಆ ಕ್ಯೂರಿಯಾಸಿಟಿನೇ ಹೊರಟೋಗ್ತದೆ. ಆಮೇಲೆ ಎಕ್ಸ್ಪ್ಲೋರ್ ಮಾಡುವ ಗುಣ, ಅನ್ವೇಷಣೆ ಮಾಡೋದೊಂದು ಗುಣ ಇರ್ತದಲ್ಲ, ಅದನ್ನು ಮಾಡೋದಿಲ್ಲ. ತಿಳ್ಕೊಳ್ಳಿ, ಭಯ ಉಂಟಾದರೆ ಹೊಸದಕ್ಕೆ ತೆರೆದುಕೊಳ್ಳೋದಿಲ್ಲ, ಕ್ಯೂರಿಯಾಸಿಟಿ ಬರೋದಿಲ್ಲ, ಇಂಟ್ರೆಸ್ಟ್ ಉಂಟಾಗೋದಿಲ್ಲ. ಯಾವುದೇ ಜೀವಿಗೆ ಭಯ ಉಂಟಾದ ಕೂಡಲೇ ಹೋರಾಡು ಅಥವಾ ಓಡು, ಈ ಪ್ರವೃತ್ತಿ ಜಾಗೃತವಾಗ್ತದೆ. ಈಗ ಹಿರಿಯರ ಅಧೀನದಲ್ಲಿ ಇರ್ತಾರಲ್ಲ, ಮಕ್ಕಳಿಗೆ ಅದನ್ನು ಪ್ರಕಟಿಸೋಕ್ಕೂ ಕೂಡ ಆಗದೇ ಇರೋಷ್ಟು ಡಿಪೆಂಡೆಂಟ್ ಆಗಿರ್ತಾರಲ್ವ. ಆದರೆ ಮಕ್ಕಳಿಗೆ ಭಯಗೊಳ್ಳುವ ಮನಸ್ಥಿತಿಯನ್ನು ನಿರ್ಮಿಸಿ ತಮ್ಮ ವಿಷಯಗಳನ್ನು ದಾಟಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅವರು ಮುಂದೆ ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಆಗಲ್ಲ. ಆಲೋಚನೆ ಮಾಡುವ ಸಾಮರ್ಥ್ಯ ಬಂದಾಗ ಅವರು ಪ್ರತಿಭಟಿಸ್ತಾರೆ. ದೊಡ್ಡವರಲ್ಲಿ ಟ್ರಸ್ಟ್ ಕಳ್ಕೊಳ್ತಾರೆ, ವಿಶ್ವಾಸ ಇರೋದಿಲ್ಲ. ಈ ರೀತಿನಲ್ಲಾಗಿಯೇ ಬಹಳಷ್ಟು ಹದಿಹರೆಯದವರು, ಕೇಳಿಸ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾತಕ್ಕೆ ಹದಿಹರೆಯದವರು ತಮ್ಮ ದೊಡ್ಡವ್ರ ಮಾತನ್ನ ಕೇಳೋದಿಲ್ಲ ಅಂತಂದರೆ, ಬಾಲ್ಯದಲ್ಲಿ ಅವರ ಪೋಷಕರು ಅಥವಾ ಅವರ ಶಿಕ್ಷಕರು ಹೇಳಿದ್ದು ಸುಳ್ಳು ಅಂತನೋ, ಅಥವಾ ಎಕ್ಸಾಜಿರೇಷನ್ ಉತ್ಪ್ರೇಕ್ಷೆ ಮಾಡಿದ್ದಾರೆ ಅಂತನೋ, ಅಥವಾ ನಮ್ಮನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ಮಾಡಿರುವಂತಹ ಟೆಕ್ನಿಕ್ಸ್ ಅಂತನೋ ಅವರಿಗೆ ಆಲೋಚನೆ ಮಾಡೋ ಸಾಮರ್ಥ್ಯ ಬಂದುಬಿಡ್ತು ಅಂತಂದರೆ ಅವರು ದೊಡ್ಡವ್ರ ಮಾತನ್ನು ಕೇಳೋದಕ್ಕೆ ಹೋಗಲ್ಲ. ಬರೀ ಕೇಳದೇ ಇದ್ದರೆ ಹೋಗಲಿ, ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಜಿದ್ದುಗೇಡಿನ ಮನಸ್ಥಿತಿ ಉಂಟಾಗ್ತದೆ. ಹಾಗಾಗಿ ಸಣ್ಣ ಮಕ್ಕಳು ನಮ್ಮನ್ನೇನು ಪ್ರಶ್ನೆ ಮಾಡೋದಿಲ್ಲ, ನಾವು ಅವ್ರಿಗೆ ಏನು ಹೇಳಿದ್ರು ಕೇಳ್ತಾರೆ, ಏನು ತೋರಿಸಿದ್ರು ನೋಡ್ತಾರೆ ಅನ್ನುವ ದೃಷ್ಟಿಯಲ್ಲಿ ನಮ್ಮ ಸರಕುಗಳನ್ನೆಲ್ಲ ಅವ್ರ ಮೇಲೆ ಹೇರ್ತಾ ಹೋಯಿತು ಅಂತಂದರೆ ನೋಡಿ, ಅವರು ಆಲೋಚನೆ ಮಾಡುವ ಮಟ್ಟಕ್ಕೆ ಬಂದಾಗ, ದೈಹಿಕವಾಗಿ ಸದೃಢರಾದಾಗ ನಮ್ಮ ಮೇಲೆ ಇನ್ನೂ ದೊಡ್ಡ ಭಾರ ಹೊರಿಸ್ತಾರೆ. ಆಗ ನಮಗೆ ಅವ್ರನ್ನ ನಿಭಾಯಿಸಕ್ಕೆ ಆಗೋಲ್ಲ. ಮಕ್ಕಳ ಮನಃಶಾಸ್ತ್ರೀಯ ದೃಷ್ಟಿಯಿಂದ ಬಹಳ ಪರಿಣಾಮಕಾರಿಯಾಗಿರುವುದು ಅಂತಂದರೆ ವರ್ತನಾ ಮಾದರಿ. ಅಂದರೆ ನಮ್ಮ ಬಿಹೇವಿಯರ್ ಏನಿದೆಯೋ ಅದನ್ನೇ ಮಾಡೆಲ್ ಆಗಿ ತೋರಿಸ್ಬೇಕು. ಮಕ್ಕಳು ಹೇಗಿರಬೇಕು ಅನ್ನೋದು ಮಾತಿನ ಮೂಲಕ ಅಲ್ಲ ನಾವು ಹೇಳೋದವರಿಗೆ, ಅದನ್ನು ನಮ್ಮ ವರ್ತನೆಗಳ ಮೂಲಕ ಮಾದರಿಯಾಗಿಡಬೇಕು. ಮಕ್ಕಳು ನಾವು ಹೇಳೋದನ್ನು ಕೇಳಲ್ಲ, ಮಾಡಲ್ಲ. ನಾವು ಮಾಡೋದನ್ನು ಅವರು ಅನುಕರಿಸ್ತಾರೆ. ಸರಿಯಾದ ಮಾದರಿಯನ್ನು ನಾವು ಅವರ ಎದುರು ಪ್ರದರ್ಶಿಸಬೇಕು. ಮಕ್ಕಳು ಗಮನಿಸುವಿಕೆಯ ಮೂಲಕ ಗ್ರಹಿಸ್ತಾ ಹೋಗ್ತಾರೆ. ಇದು ನಾವು ಗಮನಿಸ್ಕೊಳ್ಬೇಕಾಗಿರೋದು. ಭಯದಿಂದ ಅವರ ಮನಸ್ಸಿನಲ್ಲಿ ಮತ್ತು ಅವರ ಮೆದುಳಿನಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳು ಅವರನ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಕುತೂಹಲವನ್ನು ಹೊಂದಲಿಕ್ಕಾಗಲ್ಲ. ಹೊಸದನ್ನು ಅನ್ವೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಸೂತ್ರದ ಗೊಂಬೆಗಳ ಹಾಗೆ
ಇರಬೇಕಾಗಿ ಬರ್ತದೆ. ನಮ್ಮ ಮಕ್ಕಳು ನಮಗಿಂತ ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ನಾವು ಅವರನ್ನು ಅನುಸರಿಸಬೇಕು. ಕಾಲ ಹಿಂದಕ್ಕೆ ಸರಿಯೋಲ್ಲ. ಅವರನ್ನು ನಮ್ಮನ್ನು ಅನುಸರಿಸಲಿಕ್ಕೆ ಬಲವಂತ ಮಾಡಬಾರ್ದು. ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ. ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ. ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.